ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಇಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರಿದ್ದಾರೆ, ಆ ಕಡೆಯಿಂದ ಬರ್ತೀನಿ. ಬೆಳಗಾಂನಲ್ಲಿ, ಧಾರವಾಡದಲ್ಲಿ, ಹುಬ್ಳಿನಲ್ಲಿ ನಾವು 35 ವರ್ಷದಲ್ಲಿ ಎಷ್ಟೇ ಮೀಸಲಾತಿ ಹೋರಾಟ ಸಭೆಗಳನ್ನು ಮಾಡಿದ್ರು ಕೂಡ ಜಾರಕಿಹೊಳಿ ಅವ್ರ ಕುಟುಂಬ ನಮ್ಮ ಸಮಾಜಕ್ಕೆ ಅತ್ಯಂತ ಹೆಚ್ಚು ಬೆಂಬಲವನ್ನು ಕೊಟ್ಟಿದೆ. ಅದನ್ನು ನಾನು ಧನ್ಯವಾದಗಳನ್ನು ಹೇಳಬೇಕು. ಅವ್ರ ಅಣ್ಣ ತಮ್ಮಂದಿರೆಲ್ಲರೂ. ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಅವ್ರ ತಂದೆ ಕಾಲದಿಂದ ನಮ್ಮ ಸಮುದಾಯವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಬೀದರ್, ಕಲ್ಯಾಣ ಕರ್ನಾಟಕದಲ್ಲಿ. ಅರ್ಥ ಆಯ್ತಲ್ಲ? ದಿನೇಶ್ ಗುಂಡೂರಾವ್ ನಮ್ಮ ಸಮುದಾಯದ ಮೇಲೆ ತುಂಬ ಅತೀವಾಗಿರೋಂಥ ಪ್ರೀತಿಯನ್ನು ಇಟ್ಕೊಂಡು ಬಂದಿದ್ದಾರೆ. KH ಮುನಿಯಪ್ಪನವರು ನಿದ್ದೆ ಮಾಡಿಲ್ಲ 2 ತಿಂಗಳಿಂದ. ಆಂಜನೇಯ ಅವರು, ಯಾಕಪ್ಪ ಆಂಜನೇಯ ಅವರು ಕೂಡ ತುಂಬ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಶ್ರೀನಿವಾಸ್ ಬಂದಿದ್ದಾರೆ, ಬಸವಂತಪ್ಪ ಬಂದಿದ್ದಾರೆ, ಸ್ವಾಮೀಜಿಯವರು ಬಂದಿದ್ದಾರೆ. ನಿಮಗಿಲ್ಲಿ 2 ನಮ್ಮ ಚಂದ್ರಣ್ಣವ್ರು ಇದ್ದಾರೆ, ಮತ್ತು ನಮ್ಮ ಅಧಿಕಾರಿಗಳು, ಹೋರಾಟಗಾರರೆಲ್ಲ ಭಾಳ ಜನ ಇದ್ದೀರಿ. ಅರುಣ್ ಕುಮಾರ್, ನೀವು ಬೆಳಿಗ್ಗೆ ಮಾತನಾಡಬೇಕಾದ್ರೆ 1-2-3 ಪ್ರಶ್ನೆಯನ್ನು ನೀವು ಕ್ಲೀನಾಗಿ ಪ್ರಸ್ತಾಪ ಮಾಡಿದ್ರಿ. ಆ 2-3 ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳಿಗೆ ನಾನು ಕೇಳಿದೆ ನಿಮ್ಮ ಪರವಾಗಿ. ಮೊದಲನೇದೇನು, ಒಂದು ನೋಟಿಫಿಕೇಶನ್ ಆಗಿದೆ ಅನ್ನುವಂಥದ್ದು ಒಂದು ಅಸ್ಪಷ್ಟವಾಗಿರುವಂಥ ಮಾಹಿತಿ ನಮಗೆ ಕೆಲವರು ಮೊಬೈಲ್ನಲ್ಲೂ ನನಗೆ ತೋರಿಸಿದ್ರು. ಹೌದು ತಾನೇ? ಮುಖ್ಯಮಂತ್ರಿಗಳು ಸಾರಾಸಗಟಾಗಿ ನೀವು ಯಾವುದೇ ಆ ರೀತಿಯಾಗಿ ಗೊಂದಲಗಳನ್ನು ನಂಬಬೇಡಿ ಅನ್ನುವಂಥದ್ದನ್ನು ಒಂದು ಮಾತು ಕೊಟ್ಟಿದ್ದಾರೆ. ಇನ್ನು 2ನೇದು ಮೇನ್ ಭಾಳ ಮುಖ್ಯವಾಗಿ ನಮಗೆ ನಮ್ಮ ಸಮಾಜಕ್ಕೆ ನಷ್ಟ ಆಗಬೇಕಾಗಿರುವಂಥದ್ದು ಮತ್ತು ಮುಂದೆ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಈಗೇನು ನೇಮಕಾತಿಗೆ ಒಂದು ಆದೇಶ ಹೊರಡಿಸಿದ್ದಾರೆ 56,432 ಹುದ್ದೆಗಳನ್ನು. ಈ ಹುದ್ದೆಗಳನ್ನು ತುಂಬಬೇಕಾದರೆ ಅದರಲ್ಲಿ 17%ಗೆ 7%ಗೆ ತುಂಬಬೇಕಾಗಿತ್ತು, ಅದು ನಿಂತು ಹೋಗಿದೆ. ಈಗ 3%ಗೆ ತುಂಬಬೇಕು, 15%ಗೆ ತುಂಬಬೇಕು. ಹೌದು ತಾನೆ? ಆ 15%ಗೆ ವಿಭಾಗವಾರು ನಮಗೆ ಹಂಚಿಕೆ ಆಗದೆ ಯಾವುದೇ ಒಂದು ಹುದ್ದೆಯನ್ನು ತುಂಬುವುದಿಲ್ಲ ಅನ್ನುವಂಥ ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಒಂದು. 2ನೇದು, ನಿಮಗೆ ಅನಿಸುತ್ತೆ ಹೆಂಗೆ ನಂಬೋದು ಅಂತ ಹೇಳ್ತೀವಿ, ನಾವು ನಿಮ್ಮ ಜೊತೆಗಿದ್ದೀವಿ. ಒಂದೇ ಒಂದು ಹುದ್ದೆನ ಆ ರೀತಿಯಾಗಿ ಏನಾದರೂ ಮತ್ತೆ ನಿಮಗೆ ಗೊತ್ತಾಗುತ್ತೆ, ಈಗೆಲ್ಲ ಗೊತ್ತಾಗುತ್ತಲ್ಲ, ನೋಟಿಫಿಕೇಶನ್ ಗೊತ್ತಾಗುತ್ತೆ, ಮಾಧ್ಯಮದಲ್ಲಿ ಗೊತ್ತಾಗುತ್ತೆ. ಆ ರೀತಿ ಏನಾದ್ರು ಆದರೆ ನೀವು ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಮೊದಲು ನಮ್ಮ KH ಮುನಿಯಪ್ಪ ಬರ್ತಾರೆ, ಆಂಜನೇಯ ಬರ್ತಾರೆ, ನಾನು ಬರ್ತೀರಿ, ಇವರೆಲ್ಲ ಬರ್ತಾರೆ. ಅರ್ಥ ಆಯ್ತಲ್ಲ? ಇದ್ರ ಜೊತೆಗೆ ನಮ್ಮ ಸಮಾಜ ತುಂಬ ಅತೀವವಾಗಿರಿ ನಂಬಿಕೊಂಡಿರುವಂಥ 2 ಕುಟುಂಬದವರು ಇದ್ದಾರೆ. ಒಂದು ಭೀಮಣ್ಣ ಖಂಡ್ರೆ ಸಾಹೇಬರ ಮಗ ಈಶ್ವರ್ ಖಂಡ್ರೆ ಅವರು, ಮತ್ತು ಸತೀಶ್ ಜಾರಕಿಹೊಳಿ ಕುಟುಂಬ ನಮ್ಮ ಸಮಾಜದ ಮೇಲೆ ತುಂಬ ಮಕ್ಕಳಂತ ಸಾಕ್ತಿದ್ದಾರೆ. ಅವರು ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ನಾವು ಒಂದೊಂದು ಸಂದರ್ಭದಲ್ಲಿ ನಂಬಬೇಕು, ಆದರೆ ನಾವು ಇಲ್ಲಿವರೆಗೂ ಭಾಳಷ್ಟು ಸರಿ ನಂಬಿದ್ದೀವಿ. ಆ ನೋವು ನಿಮಗಿದೆ. ಆ ನಂಬಿದ ಕೂಡ ನಮಗೆ ಮೋಸ ಆಗಿದೆ ಅನ್ನುವಂಥ ನೋವು ನಿಮಗಿದೆ. ಬೆಳಿಗ್ಗಿಂದಲೂ ಕೂಡ 4 ಗಂಟೆವರೆಗೂ ನೀವ್ಯಾರು ಕೆಲವಷ್ಟು ಜನ ಊಟ ಮಾಡದೆ ಕುಳಿತಿದ್ದೀರಿ, ನಾವು ಕೂಡ ಮಾಡಿಲ್ಲ. 30 ವರ್ಷ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಹುಬ್ಳಿನಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ, ಬೆಳಗಾವಿನಲ್ಲಿ ಲಾಠಿ ಚಾರ್ಜ್ ಮಾಡ್ಕೊಂಡಿದ್ದೀವಿ, ಬೆಂಗಳೂರಿನಲ್ಲೂ ಆಗಿದೆ. ಪ್ರಕರಣಗಳು ಇನ್ನೂ ವಾಪಸ್ ತೆಗೆದುಕೊಂಡಿಲ್ಲ. ಒಬ್ಬರಿಗೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿದೆ. ಇಷ್ಟರ ಮಧ್ಯೆ ಇವತ್ತು ಮುಖ್ಯಮಂತ್ರಿಗಳು ತುಂಬ ಹೃದಯಪೂರ್ವಕವಾಗಿ ಮಾತನಾಡಿದ್ದಾರೆ. ಯಾವ ಹೃದಯಪೂರ್ವಕ ಅಂದರೆ, ಸ್ವಾಮೀಜಿ ನಾನು ನಿಮ್ಮ ಜೊತೆಗಿದ್ದೀನಿ, ನಿಮಗೇನಾದರೂ ಅನ್ಯಾಯ ಆದರೆ ನೀವು ನೇರವಾಗಿ ಬಂದು ನನಗೆ ಪ್ರಶ್ನೆ ಮಾಡಿ. 27ಕ್ಕೆ ಯಾಕೆ ನಿಗದಿ ಮಾಡಿದ್ರಿ ಅಂಥೇಳಿ ನಿಮಗೆಲ್ಲ ಡೌಟ್ ಇದೆ, ನಾನು ಅದನ್ನು ಕೇಳಿದ್ದೀನಿ. ನಮ್ಮ ಜನ ಕೇಳ್ತಿದ್ದಾರೆ ಅದನ್ನು. ನಾವೇನು ಹೇಳ್ಬೇಕು ಸಾಹೇಬ್ರ ಅಂತ ಕೇಳಿದಾಗ, ಚರ್ಚೆ ನಡಿಬೇಕಾಗಿದೆ ಸುದೀರ್ಘವಾಗಿ. 17ಕ್ಕೆ ನಿಗದಿ ಆಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಮೀಸಲಾತಿ ಸಂಪೂರ್ಣವಾಗಿ ನಿಗದಿ ಆಗಿಬಿಡ್ತು. 6 ಆಯಿತು, 5 ಆಯಿತು, ಆಮೇಲೆ ಈ ರೀತಿಯಾಗಿ ನಿಗದಿ ಆಗೋಗ್ಬಿಡ್ತು, ಪ್ರಶ್ನೆ ಇರಲಿಲ್ಲ. ಈಗ ಆಗಿರೋ ಸಮಸ್ಯೆ ಏನಂತ ಹೇಳಿದ್ರೆ 3ಕ್ಕೆ ಮತ್ತು 15ಕ್ಕೆ. ಆ 15ಕ್ಕೆ ನಿಗದಿ ಆದಂಥ ಸಂದರ್ಭದಲ್ಲಿ 15ರೊಳಗಡೆ ನಮ್ದು ಏನು ಹಿಂದೆ ನಿಗದಿ ಆಗಿತ್ತಲ್ಲ, ಅದನ್ನು 15ರೊಳಗಡೆ ಯಾರ್ಯಾರಿಗೆ ಎಷ್ಟೆಷ್ಟು ನಿಗದಿ ಆಗಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿ, ವಿಶೇಷವಾಗಿ ನೀವೇನು ಹೋರಾಟ ಮಾಡ್ತಿದ್ದೀರಲ್ಲ, ನಿಮಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ನಾವು ಅದನ್ನು ನಿಗದಿ ಮಾಡೋದಕ್ಕೆ
ಒಂದು ದಿನ ಸಂಪೂರ್ಣವಾಗಿ ಅದಕ್ಕೋಸ್ಕರ ವಿಶೇಷವಾಗಿ ಚರ್ಚೆಗೆ ನಾವು ಸಂಪುಟ ದರ್ಜೆ ಸಭೆಯನ್ನು ಕರೆದಿದ್ದೀವಿ. ಅಲ್ಲಿವರೆಗೂ ನೀವು ನಂಬಿಕೆ ಇಡಿ, ಯಾವುದೇ ನೇಮಕಾತಿನೂ ಕೂಡ ಆಗೋದಿಲ್ಲ. ಹೌದಾ ಮುನಿಯಪ್ಪನವರೇ? ಯಾವುದೇ ನೇಮಕಾತಿ ಕೂಡ ಆಗೋದಿಲ್ಲ. ನಮಗೆ ನೋವಿದ್ದಿದ್ದು, ಆತಂಕ ಇದ್ದಿದ್ದು ಅರುಣ್ ಕುಮಾರ್ ಅವರೇ, ಭಾಸ್ಕರ್ ಅವರೇ, ನಿಮಗಿದ್ದಿದ್ದು ಅಷ್ಟೇ. ನಿಮ್ಮಲ್ಲಿ ಯಾವುದೋ ಸಂಪೂರ್ಣ ಒಳ ಮೀಸಲಾತಿ. ಅಲ್ಲಿವರೆಗೂ ಯಾವುದೇ ಒಂದು ನೇಮಕಾತಿ ಆಗಬಾರ್ದು. ಒಂದು ಕೂಡ ಅದನ್ನೇ ನಮ್ಮ ಮಂದಕೃಷ್ಣ ಮಾದಿಗ ಅವರು ಬಂದಿಲ್ಲ, ಆಂಜನೇಯವ್ರು ಮಾತಾಡ್ತಾರೆ. ಆಮೇಲೆ ಅವರು ಮುಖ್ಯಮಂತ್ರಿಗಳ ಹತ್ರ ಬಂದಿದ್ರು. ನಮಗಿಂತ ಜಾಸ್ತಿ ಮಂದಕೃಷ್ಣ ಮಾದಿಗ ಅವರು ತೆಲುಗಲ್ಲಿ ಮಾತಾಡ್ತಾ ಇದ್ರು. KH ಮುನಿಯಪ್ಪಾಜಿ ಅವರು ಅದನ್ನ ಈ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಸ್ವಲ್ಪ ತಡವಾಗಿ ಬಂದರು. ಸ್ವಲ್ಪ ತಡವಾಗಿ ಬಂದಿದ್ದರಿಂದ ಅವ್ರು ಒಳಗಡೆ ಇದ್ರು. ಇವತ್ತು ಮುಖ್ಯಮಂತ್ರಿಗಳಿಗೆ ಒಳಗಡೆ ಬಿಸಿ ಚರ್ಚೆ ನಡೀತಾ ಇತ್ತು. ಆದರೂ ಕೂಡ ನಮ್ಮ ಸಮುದಾಯದಲ್ಲಿ ಇಷ್ಟು ಸಾವಿರಾರು ಜನ ಸೇರಿದ್ದಾರೆ, ಊಟ ಇಲ್ಲದೆ ನಿಂತಿದ್ದಾರೆ, ಬಿಸಿಲಲ್ಲಿ ನಿಂತಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು ಆ ಚರ್ಚೆಯನ್ನು ಮೊಟಕುಗೊಳಿಸಿ ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ 1 ಗಂಟೆ ಸಮಯ ಕೊಟ್ಟಿದ್ದಾರೆ. ನಾವು ಹಿಂಗೋಗಿ ಹಿಂಗೆ ಬರಲಿಲ್ಲ. ಆ ಕಾರಣಕ್ಕೋಸ್ಕರ 27 ಇನ್ನೆಷ್ಟು ದಿವಸ ಉಳಿತು? ನಾವು 35 ವರ್ಷ ತಡ್ಕೊಂಡಿದ್ದೀವಿ. ನಿಮಗೆ ಅನಿಸುತ್ತೆ ನಾವು ಅಷ್ಟರೊಳಗಡೆ ಎಲ್ಲ ತುಂಬಿಟ್ರೆ ಹೆಂಗೆ 56,432 ಅಂತ ಅನಿಸುತ್ತೆ. ಆದರೆ ಒಂದೇ ಒಂದು ನೇಮಕಾತಿಯನ್ನು ಕೂಡ ಸರ್ಕಾರದಿಂದ ನೇಮಕ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿಗೊಳಿಸೋವರೆಗೂ ಆದೇಶ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾವು ಅವರಿಗೆ ನಂಬಬೇಕಾ, ಅಭಿನಂದನೆಗಳನ್ನ ಹೇಳ್ಬೇಕಾ, ಬೇಡ ಹೇಳ್ಬಿಡಿ. ಒಂದು ನಿಮಿಷ ತಡೆಯಪ್ಪ, ಒಂದು ನಿಮಿಷ ತಡೆಯಪ್ಪ, ನೀ ಇರಪ್ಪ, ಒಂದು ನಿಮಿಷ ತಡೆಯಪ್ಪ. ಇಲ್ಲಿ ಕೇಳ್ತಿದ್ದಾರೆ, ತಡೆಯಪ್ಪ, ನಾನು ಬೆಳಗಿಂದಿದ್ದೀನಿ. ಆಯ್ತು, 1 ನಿಮಿಷ. ಈಗ ಅವ್ರು ಹೇಳಿದಾರಲ್ವಾ? ಹೇಳಿದ್ದಾರೆ. ನಾನು ಒಬ್ಬ ಮುಖ್ಯಮಂತ್ರಿಗಳನ್ನ ನಂಬಲಿಲ್ಲ ಅಂತ ಹೇಳಿದ್ರೆ ಒಂದು ರಾಜ್ಯದ ನನಗೂ ಮಾತಾಡಕ್ ಬರುತ್ತೆ. ಒಂದು ರಾಜ್ಯದ ಜವಾಬ್ದಾರಿ ಮುಖ್ಯಮಂತ್ರಿಗಳನ್ನ ನಾವು ನಂಬದೆ ಹೋದ್ರೆ ನಾವ್ಯಾರನ್ನ ನಂಬ್ತೀವಿ? ಮುಖ್ಯಮಂತ್ರಿಗಳು ನಂಬೇಕು ತಾನೆ. ಮುಖ್ಯಮಂತ್ರಿಗಳನ್ನ ನಾವು ನಂಬಬೇಕು. ಅವರನ್ನ ನಂಬಿರುವಂತ ನಮ್ಮನ್ನ ಕಾಪಾಡುವಂಥದ್ದು ಮುಖ್ಯಮಂತ್ರಿಗಳ ಜವಾಬ್ದಾರಿ ಇರುತ್ತೆ. ಸರ್ಕಾರದ ಸಚಿವರ ಮೇಲೆ ನಂಬಿಕೆ ಇರುತ್ತೆ. ಈ ದೃಷ್ಟಿಯಿಂದ ನಾವು ಚಿಂತನೆ ಮಾಡಬೇಕಾಗಿದೆ. ನಮ್ಮೆಲ್ಲ ಸಹೋದ್ಯೋಗಿ ಸಚಿವರಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ಶ್ರೀನಿವಾಸು, ಬಸವಂತಪ್ಪ, ಹೋರಾಟಗಾರರೆಲ್ಲ ಇದ್ದಾರೆ, ಚಂದ್ರಣ್ಣವ್ರು ಇದ್ದಾರೆ, ಮತ್ತೆ ನಮ್ಮ ಶ್ರೀರಾಮ್ ಇದ್ದಾರೆ. ಕೇಳಿಸ್ಕೊಂತಿದ್ದಿ ತಾನೆ? ನೀವು ಭಾಳ ಹೋರಾಟಗಾರ. ಎಲ್ಲಿ ನರಸಪ್ಪ, ಮೂರ್ತಿ ಮತ್ತಿನ್ಯಾರು ಎಲ್ಲ ಕೇಳಿಸ್ಕೊಂಡಿರ್ತೀರಿ. ಅಂಬಣ್ಣ ಭಾಳ ಹೋರಾಟಗಾರ, ಕೇಳಿಸ್ಕೊಂಡೆ ತಾನೆ? ಮುಖ್ಯಮಂತ್ರಿ ಮೂರ್ತಿ, ಮುತ್ತುರಾಜು, ಕೇಶವಮೂರ್ತಿ ಎಲ್ಲರೂ ಕೇಳಿಸ್ಕೊಂಡಿದ್ದಿರ್ತಾನೆ. ಚಲೋ, ಎಲ್ಲರೂ ಕೇಳಿಸ್ಕೊಂಡಿರ್ತಾನೆ. ಅಲ್ಲಿಗೆ ಬರ್ಬೇಕು ಅವತಾಳೆ. ಅವ್ರಲ್ಲಿ ಬರಬೇಕಾಗಿದ್ದಂಥವ್ರು ಅರುಣ್ ಮತ್ತು ಭಾಸ್ಕರ್, ಅವ್ರನ್ನ ಇಲ್ಲಿ ಮ್ಯಾನೇಜ್ ಮಾಡಕ್ಕೆ ನಾವು ಬಿಟ್ಟಿದ್ವಿ. ನಾವು ಈ ಸಂದರ್ಭದಲ್ಲಿ 35 ವರ್ಷ ನಾವು ಕಾದಿದ್ದೀವಿ. ಇನ್ನು 15 ದಿನ ಒಬ್ಬ ಮುಖ್ಯಮಂತ್ರಿಗಳು, ಜವಾಬ್ದಾರಿ ಮುಖ್ಯಮಂತ್ರಿಗಳು, ಅವರ ಮೇಲೆ ನಾವು ವಿಶ್ವಾಸ ಇಟ್ಟು, ಅವರ ಸಂಪುಟದ ಸಚಿವರ ಮೇಲೆ ನಮ್ಮ ವಿಶ್ವಾಸ ಇಟ್ಕೊಂಡು ಇನ್ನು 15 ದಿವಸ ಕಾಯೋಣ. ಆ ನಂತರ ನೀವು ಏನು ಹೇಳ್ತೀರಿ ಅದಕ್ಕೆ ನನ್ನಾದಿಯಾಗಿ, KH ಮುನಿಯಪ್ಪನಾದಿಯಾಗಿ, ಆಂಜನೇಯ ಅವರು, ಚಂದ್ರಣ್ಣ ಅವರು, ಶ್ರೀನಿವಾಸ್ ಮತ್ತು ಬಸವಂತಪ್ಪ, ಹೌದು ತಾನೆ? ನೀವಿಬ್ಬರು ರೆಡಿ ಇರ್ತಿರ್ತಾನೆ. 16ನೇ ದಿನಕ್ಕೆ ಅವತ್ತು ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಇದಷ್ಟೇ ಅಲ್ಲ, ರಾಜೀನಾಮೆ ಆಮೇಲಪ್ಪ, ರಾಜೀನಾಮೆಕ್ಕೆ ಮನೆ ಬಿಟ್ಟು ಹೋಗಂತ ಹೇಳುವಂತ ಹೋಗೋಣಂತೆ. ಆಯ್ತಾಯ್ತು ತಡಿ. ನೀನು ಬೆಳಗ್ಗೆ ಇರಲಿಲ್ಲಲ್ಲ, ಈಗೆಲ್ಲಿ ಬಂದ? ಬೆಳಗ್ಗೆ ಕಾಣಿಸ್ಲಿಲ್ಲಲ್ಲ? ನಾನು ಬೆಳಗಿಂದ ಮುಂಜೆ ಕೂತಿದ್ದೆ. ಬೆಳಗಿನ ನಾನು ಇಲ್ಲೇ ಕೂತಿದ್ನಲ್ಲ ಎದುರಿಗೆ. ಆಯ್ತು, ಕೂತ್ಕೋ. ಇಲ್ಲಿಗೆ ನಾನು ಮುಖ್ಯಮಂತ್ರಿಗಳ ಪರವಾಗಿ ಅವರು ನಮ್ಮ ಪೀಠದ ಮೇಲೆ, ಸಮಾಜದ ಮೇಲೆ ಅಭಿಮಾನ ಇಟ್ಕೊಂಡು ಇದು ಮಾಡಿದ್ದಾರೆ. ಅಷ್ಟಕ್ಕೆ ನಾವು ಗೌರವ ಕೊಟ್ಟು, ಕೊನೆಯದಾಗಿ ನಮ್ಮ ಭಾಸ್ಕರ್, ಏನೋ ಡೌಟ್ ಇದೆಯಾ? ಏನು ಡೌಟ್ ಇದೆಯಾ? ಒಂದು ನಿಮಿಷ ತಡ್ರಿ. ಅವರು ಭಾಸ್ಕರ್ ಡೌಟ್ ಇದೆಯಾ? ಅರುಣ್ ಕುಮಾರ್ ಡೌಟ್ ಇದೆಯಾ? ನಿಮ್ಮ ಮಾತ್ ಮೇಲೆ ಗೌರವ ಇದೆ ನಮ್ಗೆ. ಆಯ್ತೇನ್ರಪ್ಪ, ನಾವು ಮಾತಾಡಿದ್ವಿ. ಅಂತಿಮವಾಗಿ ಇವತ್ತಿನ ಕಾರ್ಯಕ್ರಮನ ನಮ್ಮ ಒಂದು ನಿಮಿಷ ತಡ್ರಿ. ನೀವು ಅಲೆಮಾರಿ ಸಮಾಜದವರು, ನಿಮಗೂ ಕೂಡ ಮುಖ್ಯಮಂತ್ರಿಗಳು ಅನ್ಯಾಯ ಮಾಡಲ್ಲ ಅಂತ ನಿಮ್ಮಿದ್ರಿಗೆ ಹೇಳಿದ್ದಾರೆ. ಆಯ್ತಾ? ಅವ್ರಿಗೆ ಹೇಳಿದಾರೆ ತಾನೆ. ಅಲೆಮಾರಿ ಸಮಾಜದವ್ರನ್ನು ಕೈ ಬಿಡಲ್ಲ. ಆಯ್ತಾಯ್ತು, ನೀವು ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.